ಮೊದಲ ದಿನವೇ ಮಹಾಕದನದ ಮುನ್ಸೂಚನೆ. ರಷ್ಯಾ ಉಕ್ರೇನ್ ಯುದ್ಧ ತಾರಕಕ್ಕೇರುವಂತಹ ಸಾಧ್ಯತೆ. ವರ್ಷದ ಮೊದಲ ದಿನವೇ ಮಹಾಕದನದ ಮುನ್ಸೂಚನೆ. ರಷ್ಯಾ ಉಕ್ರೇನ್ ಯುದ್ಧ ತಾರಕಕ್ಕೇರುವ ಸಾಧ್ಯತೆ. ಪುಟಿನ್ ನಿವಾಸದ ಮೇಲೆ ಉಕ್ರೇನ್ ದಾಳಿ ಬೆನ್ನಲ್ಲೇ ಹೆಚ್ಚಿನ ಆತಂಕ ಹೊಂದಿರುವಂತದ್ದು. ಝೆಲೆನ್ಸ್ಕಿ ವಿರುದ್ಧ ತೊಡೆ ತಟ್ಟಿದ್ದಂತಹ ಪುಟಿನ್ ಪಡೆ ಉಕ್ರೇನ್ ದಾಳಿಯ ವಿಡಿಯೋ ಬಿಡುಗಡೆ ಮಾಡಿದಂತಹ ರಷ್ಯಾ. ಎಸ್ ವೀಕ್ಷಕರೇ, ಎಲ್ಲರೂ ಕೂಡ ಹೊಸ ವರ್ಷದ ಸಂಭ್ರಮಾಚರಣೆಯಲ್ಲಿ ಖುಷಿಯಾಗಿರುವಂತಹ ಈ ಒಂದು ಸಂದರ್ಭದಲ್ಲಿ ರಷ್ಯಾದ ಅಧ್ಯಕ್ಷರಾಗಿರುವಂತಹ ಪುಟಿನ್ ಅವರ ಮನೆಯ ಮೇಲೆ ಡ್ರೋನ್ ದಾಳಿ ಆಗಿದೆ ಅನ್ನುವಂಥದ್ದು ಈಗ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂಥದ್ದು. ಹತ್ಯೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಹೇಳ್ತಾ ಇದ್ದಾರೆ. ನೀವು ಸ್ಕ್ರೀನ್ನಲ್ಲಿ ನೋಡ್ತಾ ಇದ್ದೀರಾ, ಈ ರೀತಿಯಾದ ಸ್ಕ್ರೀನ್. ಅಲ್ಲಿ CCTVಯಲ್ಲಿ ಎಲ್ಲ ದೃಶ್ಯಗಳು ಕೂಡ ಕಾಣಿಸ್ತಾ ಇರುವಂಥದ್ದು. ನಾನು ಇದನ್ನೊಂದು ಹೇಳ್ಬಿಡ್ತೀನಿ, ಡ್ರೋನ್ ದಾಳಿಯನ್ನು ಮಾಡಿದ್ರು, ಇದು ಹೆದರಿಸುವಂತಹ ಡ್ರೋನ್ ದಾಳಿಗಳಾಗಿರಬಹುದು. ಸಾಯ್ಲಿ ಅಂತ ಮಾಡಿರೋದಕ್ಕೆ, ಡ್ರೋನ್ ದಾಳಿಯಿಂದ ಸಾಯಿಸೋಕೆ ಅದು ಸ್ವಲ್ಪ ಮಟ್ಟಿಗಿನ ಅಸಾಧ್ಯ ಅಂತ ಹೇಳ್ಬೋದು. ಯಾಕಂತಂದ್ರೆ ಪುಟಿನ್ ಸುಮ್ಮನೆ ಒಬ್ಬರೇ ಕೂತ್ಕೊಳ್ಳಲ್ಲ. ರಷ್ಯಾದ ಅಧ್ಯಕ್ಷರಾಗಿರುವಂಥ ಕಾರಣಕ್ಕಾಗಿ ಅವರಿಗೆ ಸಾಕಷ್ಟು ಜನ ಬಾಡಿಗಾರ್ಡ್ಸ್. ಇದು ಜಸ್ಟ್ ಹೆದರಿಸುವಂತಹ ಪ್ರಯತ್ನವಾಗಿರಬಹುದು ಅಂತ ಹೇಳಲಾಗ್ತಾ ಇದೆ. ಇನ್ನು ಸಾಕಷ್ಟು ಜನ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸತ್ಯವೋ ಸುಳ್ಳು ಅಥವಾ ಇದು AI ಆ ಥರದ್ದು ವಿಡಿಯೋಗಳು ಏನೋ ಗೊತ್ತಿಲ್ಲ ಅನ್ನೋ ಕಾರಣಕ್ಕಾಗಿ ಪುರಾವೆಗಳು ಸಿಕ್ಕಿಲ್ಲ ಅಂತ ಹೇಳಲಾಗ್ತಾ ಇರುವಂಥದ್ದು. ಇನ್ನು ಮಿಲಿಟರಿ ಕಟ್ಟಡದಲ್ಲಿ ಸಾಕಷ್ಟು ಜನ ಮಿಲಿಟರಿಗಳು ಕೂಡ ಇಲ್ಲಿ ಹೋಗಿ ಪರಿಶೀಲನೆ ಮಾಡ್ತಾ ಇರುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಇದೇನೇ ಆಗಲಿ, ರಷ್ಯಾದ ಪುಟಿನ್ ಅವರು ತುಂಬಾ ಜಾಗರೂಕರಿಂದ ತಮ್ಮ ಜೀವನ ಶೈಲಿಯನ್ನು ರೂಢಿಸ್ಕೊಂಡು ಇರುವಂತವರು, ಹಾಗೆ ಸಾಕಷ್ಟು ಶತ್ರುಗಳನ್ನ ಹೊಂದಿರುವಂತವರು. ಗೊತ್ತಿಲ್ಲ ಮುಂದೆ ಏನಾಗುತ್ತೆ, ಮೂರನೇ ಮಹಾಯುದ್ಧ ಆಗುತ್ತೋ ಇಲ್ವೋ ಅನ್ನೋದನ್ನು ಮುಂದಿನ ದಿನಗಳ ಕಾಲ ನೋಡ್ಬೇಕು.